ಅಮ್ಮಂಗೆ ಬಾಗಿನ ಕೊಡ್ತಾ ಇದ್ದೀನಿ. ಪ್ರೀತಿಯಿಂದ ಖುಷಿಯಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಶಶಿಕಲಾ. ಹಾಗೆ ಇನ್ನು ರಾಖಿ ಒಂದು ಬಾಕಿ ಇದೆ, ಹಾಗೆ ಕಟ್ಬಿಡ್ತೀನಿ. ಖುಷಿ ಆಗ್ತಾ ಇದೆಯಾ? ಖಂಡಿತ ಖಂಡಿತ ಖುಷಿ ಆಗ್ತಾ ಇದೆ. ಈ ದಿನ ಅನ್ಕೊಂಡಿದ್ರ ನೀವು? ಹೆಂಗೆ ನನಗೆ ಗೊತ್ತಿಲ್ಲ, ನೀವು ಬರ್ತೀರಿ. ನನಗೆ ಗೊತ್ತಿಲ್ಲ ಇದು ಬಂದಿರೋದು. ರಾಖಿ ಹಬ್ಬ ಆಲ್ರೆಡಿ ಆಗಿದೆ, ಇರಲಿ, ಯಾವತ್ತು ಕಟ್ಟಿದ್ರು ರಾಖಿನೇ. ಅಮ್ಮ ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಅದಕ್ಕೆ ಶೇಕ್ ಹ್ಯಾಂಡ್ ಮಾಡಿ ಸಾಕು, ಶೇಕ್ ಹ್ಯಾಂಡ್ ಮಾಡಿ ಸಾಕು. ಒಂದು ಖುಷಿ, ಅಮ್ಮಂಗೆ ಉದ್ಘಾಟನೆ ಮಾಡೋದು ಬರ್ತಾ ಇರೋದು ಈ ಮೊದಲಕ್ಕೆ ತುಂಬದಂಗೆ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರಲಿ. ಈ ಸಲ ದಸರಾ ತುಂಬ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವ್ರವ್ರ ಮನೆಗೆ ಹೋಗ್ಲಿ, ಒಳ್ಳೆ ರೀತಿಯಲ್ಲಿ ನೆರವೇರಲಿ ಅನ್ನೋದೇ ಖುಷಿ. ಧನ್ಯವಾದಗಳು. ಖಂಡಿತವಾಗ್ಲೂ ಖುಷಿಯ ವಿಷಯ ಇದು. ಇದನ್ನು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಇದು ಒಂದು ನಮ್ಮ ನಾಡ ಹಬ್ಬ. ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಭಾಳ ಪ್ರೀತಿ ಅಭಿಮಾನದಿಂದ ಕರಿತೀರಿ. ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ, ಈ ನಾಡಿನ ಒಂದು ಭಾಗವೇ ಆಗಿದೆ. ಹೀಗಾಗಿ ನನಗೂ ಪ್ರಿಯವಾಗಿದೆ. ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ, ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ. ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಯಲ್ಲಿ ಜಂಬೂ ಸವಾರಿ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು. ಆದರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ. ಹೀಗಾಗಿ ನನಗೆ ಭಾಳ ಸಂತೋಷದ ವಿಷಯ ಇದು. ಮೇಡಮ್, ನೀವು ಸಪ್ರೇಟ್ ಬೇಕಾಗಿದೆ, ಫುಲ್ಲ ಕಟ್ಕೊರೋ ಸಾಕು, ಇದೆ ಸಪ್ರೇಟ್ ಇದೆ ಸಾಕು. ನೋಡಿ, ಇದೊಂಥರ ತಾಯಿ ಮನೆ ಬಾಗಿಲ. ನೋಡಿ, ಸೀರೆ ಕೊಡ್ತಾ ಇದ್ದಾರೆ. ಇದು ನಾನು ದಸರಾ ಹಬ್ಬದ ದಿನನೇ ಉಟ್ಕೊಳ್ತೀನಿ. ದಸರಾ ಹಬ್ಬದ ದಿನನೇ ಇದನ್ನ ನಾನು ಉಟ್ಕೊಳ್ತೀನಿ. ಖುಷಿ ಆಗ್ತಾ ಇದೆ ಅಮ್ಮ, ಖುಷಿ ಆಗ್ತಾ ಇದೆ. ನಾನು ಖಂಡಿತ ಕಳಿಸ್ತೀನಿ. ತುಂಬಾ ಹೆಮ್ಮೆ ಆಗ್ತಾ ಇದೆ. ನೋಡಿ, ಇದೆಲ್ರಿಗೂ ಸಿಗಲ್ಲ, ಈ ಋಣ ನನಗಿತ್ತು. ಇದು ಅದಕ್ಕೆ ನಾನು ತಂದಿದ್ದೀನಿ. ಸುಮ್ಮನೆ ಸಿಗಲ್ಲ ಎಲ್ಲರಿಗೂ. ಅದು ಹೆಸರು, ಈ ಹೆಸರು, ಇದ್ರ ಮೇಲೆ ನನ್ನ ಹೆಸರು ಬಂದಿದೆ. ಸುಮ್ಮನೆ ಇದು ನನಗೆ ಸಿಗಲ್ಲ. ಎಲ್ಲೋ ಹೋಗ್ತಿದ್ದವಳು ನಾನು, ಇಲ್ಲಿಗೆ ಬಂದು ತಗೋಬೇಕು ಅಂದರೆ ಆ ತಾಯಿ ಆಜ್ಞೆ. ನಿಜವಾಗ್ಲೂ ಇದು ಮಹತ್ವವಾದದ್ದು. ಇದರಷ್ಟು ಪವಿತ್ರ ಹೆಣ್ಮಕ್ಳು ಬೇರೆ ಏನು ಬೇಡ. ಇನ್ನೇನು ಕೇಳ್ತಾಳೆ ಹೆಣ್ಮಕ್ಳು? ಇನ್ನೇನು ಕೇಳಲ್ಲ. ಇದಕ್ಕಿಂತ ದೊಡ್ಡದೇನಿದೆ? ಬದುಕಿರೋವರೆಗೂ ಇಷ್ಟೇ ಕೇಳೋದು. ದುಡ್ಡೇ ನಮ್ಮ ಜೊತೆ ಹಾಕಲ್ಲ, ಚಿನ್ನ ಏನು ಹಾಕಲ್ಲ. ಏನು ಹಾಕ್ತಾರೆ? ಹೋದ ತಕ್ಷಣ 2 ನಿಮಿಷಕ್ಕೆ ಎಷ್ಟೊತ್ತಿಗೆ ತೊಗೊಂಡೋಗ್ತೀರಾ ಅಂತ ಕೇಳ್ತಾರೆ. 2 ನಿಮಿಷ ಆಚೆ ಹಾಕಿರ್ತಾರೆ. ಎಲ್ಲಿ ಮಲಗಿಸ್ತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ? ಪೋಸ್ಟ್ಮಾರ್ಟಮ್ ಆಯ್ತಾ? ಹಂಗೆ ಮಾಡ್ಬಿಟ್ರೆ ಪೋಸ್ಟ್ಮಾರ್ಟಮ್ ಆಯ್ತಾ? ಸೀದಾ ಸ್ಮಶಾನಕ್ಕೆ, ಮನೆಗ, ಒಳಗ, ಆಚೆನ. ಇದೇ ರೀ, ಬೇರೆ ಏನಿಲ್ಲ. ಇರೋವರೆಗೂ ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿ. ಅದು ಕೆಟ್ಟ ಕಮೆಂಟು, ಒಳ್ಳೆ ಕಮೆಂಟ್ ಎಲ್ಲ ಬರ್ತಾ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಒಳ್ಳೆ
ಕೆಲಸ. ನೀವು ಮಲ್ಕೊಂಡಾಗ ನಾನು ಅವ್ರಿಗೆ ಊಟ ಹಾಕಿದ್ದೀನಿ, ಸಮಾಧಾನ ಆಯಿತು, ಒಬ್ರಿಗೆ ಏನೋ ಒಂದು ಒಳ್ಳೇದು ಮಾಡಿದ್ದೀನಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಸಮಾಧಾನ ಆಗುತ್ತಲ್ಲ, ಅಷ್ಟೇ ರೀ, ಬೇರೆ ಏನೂ ಇಲ್ಲ ರೀ. ದಯವಿಟ್ಟು ಕೈಯಲ್ಲಾದ್ರೂ ಒಳ್ಳೇದು ಕೆಲಸ ಮಾಡಿ, ಕಲ್ಲು ಮಾತ್ರ ಹಾಕಬೇಡಿ. ಯಾರೋ ಅನ್ನ ತಿಂತಾ ಇರ್ತಾರೆ, ನೀವು ಊಟ ಹಾಕದೆ ಹೋದ್ರೂ ಪರವಾಗಿಲ್ಲ, ಪಕ್ಕದ ಮನೆ ದಾರಿ ತೋರಿಸಿ, ಅದೂ ತೋರಿಸಿಲ್ವಾ ದಯವಿಟ್ಟು ನೆಮ್ಮದಿಯಾಗಿದ್ಬಿಡಿ. ತಿಂತಾ ಇರ್ತಾರೆ ನೋಡಿ ಹಿಂಗೆನ್ನ, ಮಾತ್ರ ಕಿತ್ಕೋಬೇಡಿ. ಅದರಷ್ಟು ಮಹಾ ಪಾಪ ಇನ್ನೊಂದಿಲ್ಲ. ಯಾಕಂದ್ರೆ ಅನ್ನ ತಿನ್ಬೇಕಾದ್ರೆ ತಟ್ಟೆ ಕಸ್ಕೊಳ್ಳೋದಿದೆಯಲ್ಲ, ಅದು ಮಹಾಪಾಪ. ಮಾಡಬೇಡಿ ಆ ಕೆಲಸ. ದಯವಿಟ್ಟು ಆ ಕೈಯಲ್ಲಾದ್ರೂ ಒಳ್ಳೇದು ಮಾಡಿ, ಸಹಾಯ ಮಾಡಿ, ಬೆಳೆಸಿ, ತುಂಬ ಬೆಳೆಸಿ. ನಮ್ಮವರ ತಾನೇ ಬೆಳೆಸಿ. ಎಷ್ಟು ಭೇದ ಭಾವ ಮಾಡೋದಕ್ಕೆ ಮಾಡ್ತೀವಿ. ಭೇದ ಭಾವ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಮನುಷ್ಯರಲ್ಲಿ ಬೇಕಾದಂತ ಒಂದು ಪ್ರೀತಿ, ವಿಶ್ವಾಸ, ಆ ಒಂದು ಐಕ್ಯತೆ, ಒಬ್ರಿಗೊಬ್ರು ಹಂಚ್ಕೊಳ್ತಕ್ಕಂಥ ಮನಸ್ಥಿತಿ, ಒಬ್ರನ್ನೊಬ್ರು ನಂಬತಕ್ಕಂಥ ಪರಿಸ್ಥಿತಿ, ಅದು ಬೇಕಾಗಿರೋದು ಇವತ್ತಿನ ನಮ್ಮ ದಿನಗಳಿಗೆ ಅಲ್ವಾ? ಅಂತ ಪ್ರೀತಿ, ವಿಶ್ವಾಸ ಅದರಲ್ಲಿ ಸಾಕ್ಸಿದ್ರೆ, ಅದರಲ್ಲಿ ಇರ್ತಕ್ಕಂಥ ಒಂದು ನೆಮ್ಮದಿ ಇದು ಯಾವುದ್ರಲ್ಲೂ ಕೂಡ ಇಲ್ಲ. ನಿಮ್ಗೆ ಇವತ್ತು ಖುಷಿ ಅನಿಸ್ತಾ ಇದೆ? ಖಂಡಿತ ಖುಷಿ ಅನ್ನಿಸ್ತಾ ಇದೆ. ಅನ್ಸುತ್ತೆ ನಿಮ್ಗೆ ಏನಾದ್ರು ಇದಕ್ಕೆ ಮುಂಚೆ, ಅರ್ಧ ಗಂಟೆ ಮುಂಚೆ? ಇಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೆ, ನೀವು ಫೋನ್ ಮಾಡಿ ಅಚಾನಕವಾಗಿ ಬಂದ್ರಲ್ಲ ನೀವು, ಅದೇನೋ ಇದೆಲ್ಲ ಯೋಗ ಅಂತ ಅನ್ಸುತ್ತೆ. ನೀವು ಬರ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡು ಬರ್ಲಿಲ್ಲ, ನಾನು ನಿಮ್ಮನ್ನ ಆಹ್ವಾನಿಸ್ಬೇಕು ಅಂತ ಆಹ್ವಾನಿಸ್ಲಿಲ್ಲ, ನೀವೇ ಹುಡುಕೊಂಡು ಬಂದ್ರೆ ಏನೋ ಒಂದು ಋಣಾನುಬಂಧ, ಅದರಲ್ಲಿ ಜಾತಿ ಮತ ಯಾವುದು ಕೂಡ ಅಡ್ಡ ಬರಲಿಲ್ಲ ಅಷ್ಟೇ. ನಮ್ಮ ಧರ್ಮದ ಆಚರಣೆಗಳು ನಮ್ಮ ಆಧ್ಯಾತ್ಮಿಕವಾದಂಥ ಉನ್ನತಿಗೆ ಇರುತ್ತೆ. ಅದು ನಾವು ನಮ್ಮ ಮನೆಯಲ್ಲೇ ಆಚರಿಸ್ಬೇಕು. ತುಂಬಾ ಆತ್ಮಗತವಾದಂಥ ಕ್ರಿಯೆ ಅದು. ನಮ್ಮ ಸಾರ್ವಜನಿಕ ಸಂಬಂಧಗಳಿಗೆ, ನಮ್ಮ ಸಾರ್ವಜನಿಕ ಬದುಕಿಗೆ, ನಮ್ಮ ದೇಶದ ಪ್ರಗತಿಗೆ, ನಮ್ಮ ದೇಶಕ್ಕೆ ಬೇಕಾದಂಥ ಒಂದು ಐಕ್ಯತೆಗೆ ನಾವೆಲ್ಲ ಕೂಡ ಶ್ರಮಿಸ್ಬೇಕಾಗತ್ತೆ. ಈ ಥರದ ಒಂದು ಪ್ರೀತಿಯ ಭಾವ ನಮ್ಮಲ್ಲಿ ಬೆಳಿಬೇಕಾಗುತ್ತೆ. ಅದು ಕಡಿಮೆ